ರಾಜ್ಯದಲ್ಲಿ ರಾಜಕೀಯ ನಾಯಕರ ಪ್ರತಿಷ್ಠೆಯ ಪಾಲಿಟಿಕ್ಸ್ ಶುರುವಾಗಿದೆ. ಯಾಕಂದ್ರೆ ಪ್ರತಿಷ್ಠೆಯ ಜಿದ್ದಿಗೆ ಬಿದ್ದವರು ಜನಸಾಮಾನ್ಯರಂತೆ ಕುಸ್ತಿಗೆ ಬೀಳ್ತಿದ್ದಾರೆ. ರಾಜಕೀಯ ನಾಯಕರ ಹೈಡ್ರಾಮದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಏನ್ ಮಾಡ್ತೀಯ? ನೀನೇನ್ ಮಾಡ್ತೀಯ? ಮಾತಿಗೆ ಮಾತು, ಸಿಟ್ಟಿಗೆ ಸಿಟ್ಟು ಅಂತ ಶುರುವಾದ ಜಿದ್ದು ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ. ತಮಗೊಂದು ಘನತೆ ಇದೆ, ತಾವೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀವಿ ಅನ್ನೋದನ್ನೆಲ್ಲ ಮರೆತವರು ಹೇಗೆ ಹೊಡೆದಾಟಕ್ಕಿಳಿದಿದ್ದಾರೆ ನೋಡಿ. ಬೀದಿಯಲ್ಲಿ ಹೋಗೋರು ಕೂಡ ಈ ರೇಂಜಿಗೆ ಅಬ್ಬರಿಸಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಟ ಇಬ್ಬರು ರಾಜಕೀಯ ನಾಯಕರು ತಮ್ಮ ಸೀಮಿತವನ್ನೇ ಕಳೆದುಕೊಂಡಿದ್ರು. ಯಾಕಂದ್ರೆ ಇವರ ಬಾಯಲ್ಲಿ ಬಂದಿದ್ದೆಲ್ಲ ಅಣಿಮುತ್ತುಗಳೇ. ಒಂದೇ ಒಂದು ಪದವನ್ನು ಹೇಳೋದಕ್ಕಾಗಲ್ಲ ಬಿಡಿ, ಅಂಥದ್ದೇ ಮಾತಾಡಿದ್ದಾರೆ. ಬೀದರ್ ಜಿಲ್ಲಾ ಪಂಚಾಯಿತಿ ಸಭಾಂಗಣ ಆಗಿತ್ತು ರಣಾಂಗಣ. ರಾಜಕಾರಣಿಗಳ ಕಚ್ಚಾಟ, ಬೀದಿಗೆ ಬಿದ್ದ ಮರ್ಯಾದೆ. ಬೀದರ್ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇವತ್ತು ರಣರಂಗವೇ ಸೃಷ್ಟಿಯಾಗಿತ್ತು. ಇವತ್ತು ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೆಯುತ್ತಿತ್ತು. ಈ ವೇಳೆ ಹುಮನಾಬಾದ್ ಪಟ್ಟಣದ ಚಿಕ್ಕಪೇಟ್ನಲ್ಲಿ ತಲೆ ಎತ್ತಿರೋ ಲೇಔಟ್ ವಿಷಯವಾಗಿ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ಮಧ್ಯೆ ಜಟಾಪಟಿಯೇ ಶುರುವಾಯಿತು. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಕಾಂಗ್ರೆಸ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ಫುಲ್ ಗರಂ ಆದ್ರು. ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಕೂತಿದ್ದ ಜಾಗಕ್ಕೆ ಬಂದು ತೋಳು ತಟ್ಟೆ ಬಿಟ್ರು. ಹುಮನಾಬಾದ್ ಸರ್ವೆ ನಂಬರ್ 204, 205 ಅರಣ್ಯ ಇಲಾಖೆ ಜಾಗದಲ್ಲಿ ಒತ್ತುವರಿ ಆರೋಪ ಕೇಳಿ ಬಂದಿದೆ. ಇದರ ವಿಷಯವಾಗಿಯೇ ಕಳೆದ ಕೆಡಿಪಿ ಸಭೆಯಲ್ಲಿ ಶಾಸಕ ಸಿದ್ದು ಪಾಟೀಲ್ ಪ್ರಶ್ನೆ ಮಾಡಿದ್ರು. ಆಗ ಕೊಟ್ಟಿದ್ದ ಉತ್ತರ ಸರಿಯಿರಲಿಲ್ಲ ಅಂತ ಇವತ್ತಿನ ಸಭೆಯಲ್ಲೂ ಮರು ಪ್ರಶ್ನೆ ಮಾಡಿದ್ರು. ಈ ವೇಳೆ ಸಚಿವರ ಬದಲು ಎಂಎಲ್ಸಿ ಭೀಮರಾವ್ ಪಾಟೀಲ್ ಉತ್ತರ ಕೊಡೋಕೆ ಮುಂದಾಗ್ತಾರೆ. ಆಗ್ಲೇ ನೋಡಿ ಮಾತಿನ ಚಕಮಕಿ ಶುರುವಾಗಿದ್ದು. ಒಬ್ಬರಿಗೊಬ್ಬರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಕೈ ಮಿಲಾಯಿಸಿಯೇ ಬಿಟ್ರು. ಸಚಿವ ಈಶ್ವರ್ ಖಂಡ್ರೆ ಎದುರಲ್ಲೇ ಅಬ್ಬರಿಸಿ ಬೊಬ್ಬಿರಿದರು. ನಾನು ಸಂಬಂಧಪಟ್ಟ ನಮ್ಮ ಅಧಿಕಾರಿ ಮತ್ತು ನಮ್ಮ ಅಧ್ಯಕ್ಷರಿಗೆ ಕೇಳ್ತಾ ಇದ್ರು, ಅದ್ರ ಬಗ್ಗೆ ಅವರು ಉತ್ತರ ಕೊಡಲಿ, ತಾವ್ಯಾಕೆ ಕೊಡ್ತೀರಿ ಅಂತ ನಾನು ಹೇಳಿದೆ. ಅದು ಹೇಳಿದ ಮೇಲೆ ಏಕವಚನಲ್ಲಿ ನೀನು ಹಾಗೆ ಮಾಡ್ತೀನಿ, ನೀನು ಮಾಡ್ತೀನಿ, ನಿಮ್ಗೆ ನೋಡ್ಕೋತೀನಿ, ನಾನು ಮಾಡ್ತೀನಿ ಅಂತ ಒಳಗಡೆ ಅವ್ರು ಎಲ್ಲಿ ಕುಂತಿದ್ರು ಅಲ್ಲಿಂದ ಬಂದು ನನ್ನ ಚೇರ್ ಹತ್ರ ಬಂದು ನನಗೆ ಒಳ್ಳೆಗೆ ಬರ್ತಾಯಿದ್ದೆ. ಮತ್ತು ಅವ್ರು ಒಳ್ಳೆಗೆ ಬಂದರು, ಅವ್ರು ಬೈಸ್ಕೊಳ್ಳೋಕೆ ನಾನು ಅವ್ರ ಮನೆ ಆಳಿದ್ದೆ. ಯಾವುದೇ ವೈಯಕ್ತಿಕ ದ್ವೇಷಗಳಿಗೆ ಅವಕಾಶ ಕೊಡದೆ ನಾವೆಲ್ಲರೂ ಒಗ್ಗಟ್ಟಾಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ದುಡಿಯೋಣ. ಪ್ರತಿಯೊಬ್ಬರು ಶಾಂತಿ ಕಾಪಾಡಬೇಕು. ಅತ್ಯಂತ ದುರದೃಷ್ಟಕರವಾದಂಥ ಒಂದು ಘಟನೆ. ಅದಕ್ಕೆ ಇದು ಈ ರೀತಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಎಲ್ಲರ ಜೊತೆಲಿ ಮಾತಾಡಿದ್ದೇನೆ. ಸೋಮಣ್ಣ ವರ್ಸಸ್ ತಂಗಡಗಿ ಬ್ಯಾನರ್ ದಂಗಲ್. ರಾಜ್ಯದಲ್ಲಿ ಇವತ್ತು ರಾಜಕೀಯ ಪ್ರತಿಷ್ಠೆಯ ಕಾಳಗವೇ ನಡೆದು ಹೋಗಿದೆ. ಬೀದರ್ನಲ್ಲಿ ಕೈಕಮಲ ನಾಯಕರು ಕೈ ಮಿಲಾಯಿಸಿದ್ರೆ, ಕೊಪ್ಪಳದಲ್ಲೂ ಬ್ಯಾನರ್ ದಂಗಲ್ ಜೋರಾಗಿತ್ತು. ಕೊಪ್ಪಳದ ಹಿಟ್ನಾಳ್ ಗ್ರಾಮದ ಬಳಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ಗೆ 27 ಕೋಟಿ ವೆಚ್ಚದ ಯೋಜನೆಗೆ ಅಡಿಗಲ್ಲು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಹೀಗಾಗಿ ಬ್ಯಾನರ್ನಲ್ಲಿ ಕೇಂದ್ರ ಸಚಿವ ಸೋಮಣ್ಣರ ಹೆಸರು ಹಾಕಿದ್ರು. ಆದರೆ ಸಚಿವ ಶಿವರಾಜ್ ತಂಗಡಗಿ ಹೆಸರು ಹಾಕಿರಲಿಲ್ಲ. ಇದು ಕಾಂಗ್ರೆಸ್ ನಾಯಕರ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಮಾತಿಗೆ ಮಾತು ಶುರುವಾಗ್ತಿದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆದು ಹೋಯ್ತು.
ಪ್ರೋಟೋಕಾಲ್ನ ಒಂದು ಸಣ್ಣದು ಕೂಡ ವೈಲೇಟ್ ಮಾಡಿಲ್ಲ. MP ಇದೆ, MLA ಇದೆ, MLCಗಳದ್ದು ಇದೆ, ನಂದು ಸೇರಿ ಎಲ್ಲರದು ಇದೆ. ಅದಿರುವಾಗ ಇವ್ರು ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ರೈಲ್ವೆ ಇಲಾಖೆಯಲ್ಲಿ ಯಾರು ಫ್ಯಾನ್ ಹಾಕೋದಿಲ್ಲ. ಪ್ರಧಾನಮಂತ್ರಿಗಳದ್ದು ಒಂದು ಫೋಟೋ ಬಿಟ್ಟರೆ ಬೇರೆ ಯಾರ್ದು ಫೋಟೋ ನಮ್ಮ ಮಂತ್ರಿಗಳದ್ದು ಇಲ್ಲ. ಈ ನಮ್ಮ ಕಣ್ಣಿದ್ರೆ ಕಾಣುತ್ತಲ್ಲ ರೀ, ಸ್ಟೇಜ್ ಮೇಲೆ LED ನೋಡಿ, ಆ LED ಒಳಗೆ ಸೋಮಣ್ಣರ ಹೆಸರು ಮಾತ್ರ ಇದೆ. ಸೋಮಣ್ಣವ್ರ ಹೆಸರಿದೆ. ಮತ್ತೆ ಇಲ್ಲಿ ಕಲ್ಲಿನೊಳಗೆ ಹಾಕಿನಿ ಅಂತ ಈಗ ಹೇಳ್ತಾ ಇದ್ದಾರೆ. ಮೂಲೆಗಿಟ್ಟು ಕಲ್ಲು ವೇದಿಕೆಗೆ ಇರ್ಬೇಕಲ್ಲ. ಬೆಳಗಾವಿಯಲ್ಲೂ ಹಲ್ಲೆಯ ಹೈಡ್ರಾಮಾ. ಬೆಳಗಾವಿಯಲ್ಲಿ DCC ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷನ ಮೇಲೆ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಸವದಿ ಪುತ್ರ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇದೇ ವಿಷಯ ಈಗ ದೊಡ್ಡ ಹಂಗಾಮ ಎಬ್ಬಿಸಿದೆ. ಲಕ್ಷ್ಮಣ್ ಸವದಿ ಹಾಗೂ ಅವರ ಮಗನನ್ನ ಬಂಧಿಸಬೇಕು ಅಂತ ಒಂದ್ ಕಡೆ ಪ್ರತಿಭಟನೆ ನಡೆದರೆ ಇನ್ನೊಂದ್ ಕಡೆ ಸವದಿ ಬೆಂಬಲಿಗರು ಇದು ಜಾರಕಿಹೊಳಿ ಬ್ರದರ್ಸ್ ಷಡ್ಯಂತ್ರ ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಪ್ರತಿಷ್ಠೆಯ ಪಾಲಿಟಿಕ್ಸ್ ಶುರುವಾಗಿದ್ದು ಕೈ ಮಿಲಾಯಿಸೋ ಹಂತಕ್ಕೆ ಹೋಗ್ತಿದ್ದಾರೆ ಅನ್ನೋದೇ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.